ನಮಸ್ತೆ ಸ್ನೇಹಿತರೆ, ಇಂದು ನಾವು ಉದ್ಭವ್ ಬರೇಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಉದ್ಭವ್ ಬರೇಲಿ ಅಸ್ಸಾಂ ರಾಜ್ಯದ ಲಿಂಕಿಪುರ ಗ್ರಾಮದವರು. 5 ಮಕ್ಕಳು, ಜೊತೆಗೆ ಅಪ್ಪ ಅಮ್ಮ, ಹೀಗೆ 7 ಮಂದಿ ಕುಟುಂಬ ಅವನದು. ಇವರ ತಂದೆ ಅಂಗಡಿ ಇಟ್ಟುಕೊಂಡಿದ್ದರು. ಮನೆಗೆ ಅವರ ದುಡಿಮೆಯೇ ಆಧಾರ. ಅದೇನು ಕಾರಣವೋ ವ್ಯಾಪಾರ ಅವರ ತಂದೆಯ ಕೈ ಹಿಡಿಯಲಿಲ್ಲ. ಹಾಗಂತ ಅವರು ಸುಮ್ಮನಾಗಲಿಲ್ಲ. ಒಂದೊಂದೇ ಹೊಸ ವ್ಯಾಪಾರ ಆರಂಭಿಸುತ್ತಿದ್ದರು. ಆದರೆ ಪ್ರತಿ ಸಂದರ್ಭದಲ್ಲಿಯೂ ಮುಗ್ಗರಿಸುತ್ತಿದ್ದರು. ಹಾಗಾಗಿ ಪ್ರತಿದಿನವೂ ಬರಿಗೈಯಲ್ಲೇ ಮನೆಗೆ ಹಿಂತಿರುಗುತ್ತಿದ್ದರು. ಪರಿಣಾಮ ಊಟದ ಮಾತು ಹಾಗಿರಲಿ, ಗಂಜಿಗೂ ಗತಿಯಿಲ್ಲ ಎಂಬಂತಾಗಿತ್ತು. ಈ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಹಸುವಿತ್ತು. ಅದು ದಿನಕ್ಕೆ 2 ಲೀಟರ್ ಹಾಲು ಕೊಡುತ್ತಿತ್ತು. ಆ ಹಾಲಿಗೆ ಸಾಕಷ್ಟು ನೀರು ಸುರಿದುಕೊಂಡು ಎಲ್ಲರೂ ಕುಡಿಯುತ್ತಿದ್ದರು. ಇಡೀ 1 ವರ್ಷ ಅವರ ಕುಟುಂಬದ 7 ಮಂದಿ ಕೇವಲ ಹಾಲು ಕುಡಿದೇ ಬದುಕಿಬಿಟ್ಟರು. ಇಂತಹ ಸಂಕಟದ ಸಂದರ್ಭದಲ್ಲೇ ಉದ್ಭವ್ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿ ಸೇರಿಕೊಂಡ. ಅದು ಹೇಗೋ ಕಾಣೆ ಗಣಿತ ಅವನಿಗೆ ತುಂಬ ಬೇಗ ಅರ್ಥವಾಗುತ್ತಿತ್ತು. ಎಷ್ಟೋ ಸಂದರ್ಭದಲ್ಲಿ ಅಧ್ಯಾಪಕರಿಗಿಂತ ಮುಂಚೆ ಉದ್ಭವ್ ಲೆಕ್ಕ ಬಿಡಿಸುತ್ತಿದ್ದ. ಇದನ್ನು ಗಮನಿಸಿದ ಹೆಡ್ ಮಾಸ್ಟರ್ 1ನೇ ತರಗತಿಯಿಂದ ನೇರವಾಗಿ 3ನೇ ತರಗತಿಗೆ ಪ್ರಮೋಷನ್ ಕೊಟ್ಟರು. ಮನೆಯ ಬಡತನ, ಅಪ್ಪನ ಸಂಕಟ ಅವನಿಗೆ ಆಗ ಬಾಧಿಸಲೇ ಇಲ್ಲ. ಗಣಿತದಲ್ಲಿ ತೋರಿದ ಆಸಕ್ತಿಯನ್ನು ಉಳಿದ ವಿಷಯದಲ್ಲೂ ತೋರಿದ. ಪರಿಣಾಮವಾಗಿ 6ನೇ ತರಗತಿಯಿಂದ ನೇರವಾಗಿ 8ನೇ ತರಗತಿಗೆ ಮತ್ತೊಮ್ಮೆ ಪ್ರಮೋಷನ್ ದೊರೆಯಿತು. ಆದರೆ ಹೈಸ್ಕೂಲ್ ಶಿಕ್ಷಣದಲ್ಲಿ ಅಂಥ ಮಧುರ ಅನುಭವ ಆಗಲಿಲ್ಲ. ಪ್ರತಿ ಬಾರಿಯೂ ಉದ್ಭವ್ ಬರೇಲಿ ಮೊದಲೇ ಲೆಕ್ಕ ಮಾಡುತ್ತಿದ್ದರು. ಇದು ಗಣಿತ ಪ್ರಾಧ್ಯಾಪಕರಿಗೆ ಹಿಡಿಸಲಿಲ್ಲ. ಇವರು ಇವನಿಗೆ ಅಧಿಕ ಪ್ರಸಂಗಿ ಎಂದು ಕರೆದರು. ಮುಂದೆ ಉದ್ಭವ್ ಬರೇಲಿ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡ. ಹೀಗಿರುವಾಗಲೇ ಅದೊಂದು ಬೆಳಿಗ್ಗೆ ಮನೆಯ ಮುಂದೆ ಬ್ಯಾಂಕ್ ಅಧಿಕಾರಿಗಳು ಬಂದು ನಿಂತರು. ಈವರೆಗೂ ಮಾಡಿರುವ ಸಾಲದ ಮೊತ್ತ 18 ಲಕ್ಷ ಆಗಿದೆ. ಅದನ್ನು ಪಾವತಿಸದಿದ್ದರೆ ಮನೆಯನ್ನು ಮುಟ್ಟುಗೋಲು ಹಾಕುತ್ತೇವೆ ಅಂದರು. ಈ ವೇಳೆಗಾಗಲೇ ಅವರ ತಂದೆ ತೀರಿಕೊಂಡಿದ್ದರು. ಬಡತನದ ಮಧ್ಯೆಯೇ ಬದುಕು ಸಾಗುತ್ತಿತ್ತು. ಬ್ಯಾಂಕ್ ಸಾಲ ತೀರಿಸುವ ಮಾತು ಆಗಿರಲಿ, ಕಾಲೇಜಿನ ಫೀಸ್ ಕೊಡಲು ಅವನ ಬಳಿ ಹಣವಿರಲಿಲ್ಲ. ಹಾಗಾಗಿ 2ನೇ ವರ್ಷಕ್ಕೆ ಎಂಜಿನಿಯರಿಂಗ್ಗೆ ಗುಡ್ ಬೈ ಹೇಳಿಬಿಟ್ಟ. ಎಷ್ಟು ಕಷ್ಟವಾದರೂ ಚಿಂತೆ ಇಲ್ಲ, ಮೊದಲು ಬ್ಯಾಂಕ್ನ ಸಾಲ ತೀರಿಸಬೇಕು, ಕುಟುಂಬಕ್ಕೂ ಆಧಾರವಾಗಬೇಕು ಎಂದು ಆ ಕ್ಷಣದಲ್ಲಿ ಅವನು ನಿರ್ಧರಿಸಿದ. ಈ ಸಂದರ್ಭದಲ್ಲಿ ಕೃಷಿಯನ್ನು ನಂಬಿಕೊಂಡಿದ್ದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಹಣ ಸಿಗುತ್ತಿತ್ತು. ಆದರೆ ಬ್ಯಾಂಕಿಗೆ ತಿಂಗಳು ಹಣ ಪಾವತಿಸಬೇಕಾಗಿತ್ತು. ಮನೆಯ ನಿರ್ವಹಣೆಗೂ ಹಣದ ಅಗತ್ಯವಿತ್ತು. ಹಾಗಾಗಿ ತುಂಬ ಬೇಗನೆ ಹಣ ಸಂಪಾದಿಸಲು ಇವರು ಮಾರ್ಗಗಳ ಬಗ್ಗೆ ಯೋಚಿಸುತ್ತಿದ್ದರು. ಆಗ ಅವನಿಗೆ ಹೊಳೆದದ್ದು ರೈತರು ಹಾಗೂ ಸಣ್ಣ ಉದ್ಯಮಿಗಳಿಗೆ ನೆರವಾಗುವ ಯಂತ್ರ ತಯಾರಿಸಬೇಕೆಂಬ ಐಡಿಯಾ. ಈ ಸಂದರ್ಭದಲ್ಲಿ ಪಾಲಿಥೀನ್ ಕವರ್ಗಳನ್ನು ತಯಾರಿಸುವ ಯಂತ್ರಗಳಿಗಾಗಿ ಒಂದು ಕಂಪನಿ ಪತ್ರಿಕಾ ಪ್ರಕಟಣೆ ಹೊರಡಿಸಿತ್ತು. ಅವತ್ತಿನ ಸಂದರ್ಭದಲ್ಲಿ ಬೇರೆ ಕಂಪನಿಗಳು ತಯಾರಿಸುತ್ತಿದ್ದ ಪಾಲಿಥೀನ್ ಕವರ್ ಉತ್ಪಾದಿಸುವ ಯಂತ್ರದ ಬೆಲೆ 5 ಲಕ್ಷ ರೂಪಾಯಿ ಇತ್ತು. ಒಮ್ಮೆ ಆ ಯಂತ್ರಗಳು ಹಾಗೂ ಅದರ ಕಾರ್ಯವಿಧಾನವನ್ನು ಗಮನಿಸಿದ ನಂತರ ಕೆಲವೇ ದಿನಗಳಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಆ ಯಂತ್ರ ತಯಾರಿಸಬಹುದು ಎಂದು ಅವನಿಗೆ ಅನ್ನಿಸಿತು. ಅವನು ತಡ ಮಾಡಲಿಲ್ಲ. ಅಗತ್ಯವೆನಿಸುವ ಎಲ್ಲ ಕಚ್ಚಾ ವಸ್ತುಗಳನ್ನು ಹೊಂದಿಸಿಕೊಂಡು ಕೆಲಸ ಆರಂಭಿಸೇ ಬಿಟ್ಟ. ಮುಂದಿನ ಕೆಲವೇ ದಿನಗಳಲ್ಲಿ ಅದುವರೆಗೂ ಬಳಕೆಯಲ್ಲಿತ್ತಲ್ಲ, ಅದಕ್ಕಿಂತ ಉತ್ತಮ ಗುಣಮಟ್ಟದ ಯಂತ್ರ ಅವನು ತಯಾರಿಸಿದ. ಅದನ್ನು ಕೇವಲ 67,000 ರೂಗೆ ಮಾರಿದ. ಅದೇ ಯಂತ್ರಕ್ಕೆ ಅದುವರೆಗೂ 5 ಲಕ್ಷ ಕೊಡುತ್ತಿದ್ದರು. ಇವರ ಮನೆ ಮುಂದೆ ಕ್ಯೂ ನಿಂತರು. ಒಂದು ಹೊಸ ಯಂತ್ರ ತಯಾರಿಸಲು ಅವನಿಗೆ 22,000 ಖರ್ಚಾಗುತ್ತಿತ್ತು. ಅದನ್ನು ಅವನು 67,000ಕ್ಕೆ ಮಾರುತ್ತಿದ್ದ. ಹಾಗಾಗಿ ಲಾಸ್ ಆಗುತ್ತದೆ ಎನ್ನುವಂತಿರಲಿಲ್ಲ. ಈ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಉತ್ಪಾದನಾ ಸಂಸ್ಥೆಯವರು ವಸ್ತು ಪ್ರದರ್ಶನ ಏರ್ಪಡಿಸಿದ್ದರು. ಅಲ್ಲಿ ಅವನ ಉತ್ಪನ್ನಗಳಿಗೆ ಒಳ್ಳೆಯ ಮಾರ್ಕೆಟ್ ಸಿಕ್ಕಿತು. ಈ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ಮಾತಿಗೆ ನಿಂತ ಅಧಿಕಾರಿಗಳು, ದಾಳಿಂಬೆ ಕಾಳು ಸುಲಿಯುವ ಯಂತ್ರ ತಯಾರಿಸಲು ಅಮೆರಿಕದ ವಿಜ್ಞಾನಿಗಳು 30 ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ, ಈವರೆಗೂ ಅವರು ಯಶಸ್ಸು ಕಂಡಿಲ್ಲವೆಂದು ಹೇಳಿದರು. ಈ ಮಾತು ಕೇಳಿದ ತಕ್ಷಣವೇ ರಿಸ್ಕ್ ತಗೋಬಹುದು ಎಂದು ಅವನ ಒಳಮನಸ್ಸು ಪಿಸುಗುಟ್ಟಿತು. ಉದ್ಭವ್ ಬರೇಲಿ ಆಗಿದ್ದಾಗಲಿ ಪ್ರಯತ್ನ ಮಾಡೋಣ ಎಂದು ನಿರ್ಧರಿಸಿದ. ಇಲ್ಲಿ ಒಂದು ದೊಡ್ಡ ತೊಂದರೆ ಇತ್ತು. ಏನೆಂದರೆ ಅಸ್ಸಾಂನಲ್ಲಿ ದಾಳಿಂಬೆ ಬೆಳೆಯುವುದೇ ಕಡಿಮೆ. ಹಾಗೆ ಬೆಳೆದರೂ ಮಾರಾಟಕ್ಕೆ ಬರುವುದಿಲ್ಲ. ಈ ಕಾರಣದಿಂದಾಗಿ ಅವನ ಪ್ರಯೋಗಕ್ಕೆ ಅಗತ್ಯವಿದ್ದ 1-2 kg ದಾಳಿಂಬೆ ಹಣ್ಣು ಖರೀದಿಸಲು 500 ಕಿಲೋಮೀಟರ್ವರೆಗೂ ಹೋಗಿ ಬರಬೇಕಾಯಿತು. ಮೊದಮೊದಲು ಅವನಿಗೆ ಹೆಜ್ಜೆಗೂ ನಿರಾಶೆ ಆಯಿತು. ಹೆಚ್ಚಿನ ಸಂದರ್ಭದಲ್ಲಿ ಅದರೊಳಗಿನ ಬೀಜಗಳು ಅಪ್ಪಚ್ಚಿಯಾಗುತ್ತಿದ್ದವು. ದಾಳಿಂಬೆಯ ಹೊರಸಿಪ್ಪೆಯನ್ನು ನಾಜೂಕಾಗಿ ಸುಲಿದು ಕಾಳುಗಳು ನುಜ್ಜುಗುಜ್ಜಾಗದಂತೆ ಒಳಗಿನ ಸಿಪ್ಪೆಯನ್ನು ಯಂತ್ರದ ಮೂಲಕ ಬೇರ್ಪಡಿಸಬೇಕಾದ ಸವಾಲು ಅವನ ಮುಂದಿತ್ತು. ಅದು 7-8 ಪ್ರಯತ್ನಗಳಲ್ಲಿ ಯಶಸ್ಸು ಕೊಡಲೇ ಇಲ್ಲ. ಈ ಸಂದರ್ಭದಲ್ಲಿ ಅವನಿಗೆ ಸಿಟ್ಟು ಬಂತು.
ಹಿಡಿದ ಕೆಲಸದಲ್ಲಿ ಯಶಸ್ಸು ಸಿಗಲಿಲ್ಲ ಎಂಬ ಬೇಸರದಿಂದ ಅದೊಂದು ದಿನ ಎದುರಿಗಿದ್ದ ಒಂದು ದಾಳಿಂಬೆ ಹಣ್ಣನ್ನು ಫುಟ್ಬಾಲ್ ಥರ ಅವನು ಒದ್ದ. ಅದು ಎದುರಿನ ಗೋಡೆಗೆ ಬಡಿದು 2 ಹೋಳಾಯಿತು. ಅಚ್ಚರಿ ಎಂದರೆ ಈ ಸಂದರ್ಭದಲ್ಲಿ ಒಳಗಿದ್ದ ಒಂದೇ ಒಂದು ಬೀಜವು ನುಜ್ಜುಗುಜ್ಜಾಗಿರಲಿಲ್ಲ. ಅದನ್ನು ಕಂಡು ಅವನಿಗೆ ಹೊಸ ವಿಚಾರ ಬಂದಿತ್ತು. ಮುಂದಿನ ಕೆಲವೇ ದಿನಗಳಲ್ಲಿ ಉದ್ಭವ್ ದಾಳಿಂಬೆ ಕಾಳು ಸುಲಿಯುವ ಯಂತ್ರ ತಯಾರಿಸಿದ. ಈ ಸಂಶೋಧನೆ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಮೊದಲನೇದಾಗಿತ್ತು. ಈ ಯಂತ್ರ ತಯಾರಿಸಲು 30 ವರ್ಷಗಳಿಂದ ಪ್ರಯತ್ನಿಸಿ ವಿಫಲರಾಗಿದ್ದ ಅಮೆರಿಕದ ಸಂಶೋಧಕರು ಉದ್ಭವ್ ಬರೇಲಿಯನ್ನು ಮುಕ್ತವಾಗಿ ಹೊಗಳಿದರು. ನ್ಯೂಯಾರ್ಕ್ಗೆ ಕರೆಸಿ ಸನ್ಮಾನಿಸಿದರು. ಅವನು ತಯಾರಿಸಿದ ಯಂತ್ರ ಗಂಟೆಗೆ 55 kg ದಾಳಿಂಬೆ ಕಾಳು ಬೇರ್ಪಡಿಸುವ ಸಾಮರ್ಥ್ಯ ಹೊಂದಿತ್ತು. ಈ ಸಂಶೋಧನೆಗಾಗಿ 2009ರಲ್ಲಿ ಅಂದಿನ ರಾಷ್ಟ್ರಪತಿಯಾದ ಪ್ರತಿಭಾ ಪಾಟೀಲ್ ಕೂಡ ಸನ್ಮಾನಿಸಿದರು. ಈವರೆಗೂ ಉದ್ಭವ್ ಬರೇಲಿಯವರು 100ಕ್ಕೂ ಹೆಚ್ಚು ಬಗೆಯ ಯಂತ್ರಗಳನ್ನು ತಯಾರಿಸಿದ್ದಾರೆ. ಆ ಪೈಕಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುವ ಯಂತ್ರ, ಅಕ್ಕಿಯನ್ನು ನುಚ್ಚು ಮಾಡುವ ಯಂತ್ರ, ಕಬ್ಬಿನ ಸಿಪ್ಪೆ, ಮೆಣಸಿನ ಸಿಪ್ಪೆ ತೆಗೆಯುವ ಯಂತ್ರ, ವಿವಿಧ ಹಣ್ಣುಗಳ ಜ್ಯೂಸ್ ತಯಾರಿಸುವ ಯಂತ್ರ, ಪಟ್ಟಿ ಹೀಗೆ ಮುಂದುವರಿಯುತ್ತದೆ. ಅವನು ತಯಾರಿಸುವ ಯಂತ್ರಗಳಲ್ಲಿ ಹೆಚ್ಚಿನವು ರೈತರು ಹಾಗೂ ಮಹಿಳೆಯರು ಬಳಸುವಂಥವು. ಅತಿ ಕಡಿಮೆ ವಿದ್ಯುತ್ ಬಳಸುವ ಈ ಯಂತ್ರಗಳ ಮಾರುಕಟ್ಟೆಯ ದರವೂ ಕಡಿಮೆ ಇದೆ. ಅವನು ತಯಾರಿಸುವ ಎಲ್ಲ ಉತ್ಪನ್ನಗಳ ಪೇಟೆಂಟ್ ಅವನ ಬಳಿಯೇ ಇದೆ. ಬರೀ 10 ವರ್ಷದ ಹಿಂದೆ ಬಡತನದ ಕ್ರೂರ ಮುಖವನ್ನು ಪ್ರತ್ಯಕ್ಷವಾಗಿ ಕಂಡವನು ಉದ್ಭವ್ ಬರೇಲಿ. ಒಂದು ಕಾಲಕ್ಕೆ ಅವನಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಇವತ್ತು ಅವನ ಪರಿಸ್ಥಿತಿ ಬದಲಾಗಿದೆ. ಬ್ಯಾಂಕ್ ಲೋನ್ ಮುಗಿದಿದೆ, ತಂಗಿಯರ ಮದುವೆಯಾಗಿದೆ. ಅವನ ಬದುಕಿನಲ್ಲಿ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಅವನ ಅಮ್ಮನ ಮುಖದಲ್ಲಿ ದಿವ್ಯ ಸಂತೋಷವಿದೆ. ರೈತರು ಹಾಗೂ ಗೃಹಿಣಿಯರ ಬದುಕಿಗೆ ನೆರವಾಗಿದ್ದೇನೆ ಎಂಬ ಸಂತೃಪ್ತಿ ಭಾವ ಅವನನ್ನು ಆವರಿಸಿದೆ. ಈವರೆಗೂ ಅವನಿಗೆ 18ಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಲಭಿಸಿದೆ. ನಾನು ಸಂತೃಪ್ತ ಎಂದು ಉದ್ಭವ್ ಹೇಳುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.